ಹುಬ್ಬಳ್ಳಿಯಲ್ಲಿ ಫ್ಲೈ 91 ವಿಮಾನಕ್ಕೆ ಮತ್ತೆ ಲ್ಯಾಂಡಿಂಗ್ ಸಮಸ್ಯೆ ಆಗಿದೆ. ಹವಾಮಾನ ವೈಪರೀತ್ಯ ಹಿನ್ನೆಲೆ ಆಗಸದಲ್ಲಿಯೇ ಹಾರಾಟ ನಡೆಸಿ ಹೈದರಾಬಾದ್ನಿಂದ ಹುಬ್ಬಳ್ಳಿಗೆ ಆಗಮಿಸಿದ ವಿಮಾನ ನಂತರ ಲ್ಯಾಂಡ್ ಆಗಿದೆ. ಫ್ಲೈ 91 ಸಂಸ್ಥೆಯ IC3401 ಫ್ಲೈಟ್ಗೆ ಲ್ಯಾಂಡಿಂಗ್ ತೊಂದರೆಯಾಗಿದೆ. ನಿನ್ನೆ ಮಧ್ಯಾಹ್ನ 3:13ಕ್ಕೆ ಹೈದರಾಬಾದ್ನಿಂದ ವಿಮಾನ ಹೊರಟಿತ್ತು. ಸಂಜೆ 4:30ಕ್ಕೆ ಹುಬ್ಬಳ್ಳಿಯಲ್ಲಿ ಲ್ಯಾಂಡ್ ಆಗಬೇಕಿದ್ದ ವಿಮಾನ 4:30ರ ಬದಲು ಸಂಜೆ 5:09ಕ್ಕೆ ಲ್ಯಾಂಡ್ ಆಗಿದೆ. ಅಂದರೆ ಆಲ್ಮೋಸ್ಟ್ 40 ನಿಮಿಷ ಲೇಟ್ ಆಗಿ ಲ್ಯಾಂಡ್ ಆಗಿದೆ. ಆ ಹೆಚ್ಚುವರಿ 40 ನಿಮಿಷಗಳ ಕಾಲ ಆಕಾಶದಲ್ಲೇ ಹಾರಾಟ ನಡೆಸಿದೆ. ಬೆಳಗಾವಿ, ಬೈಲಹೊಂಗಲ ಸೇರಿ ಅನೇಕ ಕಡೆ ಆಗಸದಲ್ಲೇ ಸುತ್ತು ಹೊಡೆದಿದೆ. ಹೈದರಾಬಾದ್ನಿಂದ ಹುಬ್ಬಳ್ಳಿಗೆ ಲ್ಯಾಂಡ್ ಆಗಬೇಕಿದ್ದ ವಿಮಾನ 4:30ಕ್ಕೆ ಲ್ಯಾಂಡ್ ಆಗಬೇಕಿತ್ತು. 5 ಗಂಟೆಯಾದರೂ ಲ್ಯಾಂಡಿಂಗ್ಗೆ ಆಗಲೇ ಇಲ್ಲ. ಒಂದು ವಾರದ ಅವಧಿಯಲ್ಲಿ 3 ಬಾರಿ ಲ್ಯಾಂಡಿಂಗ್ ಸಮಸ್ಯೆ ಆಗಿದೆ. ಏಪ್ರಿಲ್ 19ನೇ ತಾರೀಕು ಮೊದಲ ಬಾರಿಗೆ ಫ್ಲೈ 91 ಲ್ಯಾಂಡಿಂಗ್ ಸಮಸ್ಯೆ ಆಯಿತು. ಆಕಾಶದಲ್ಲೇ ಒಂದಲ್ಲ ಎರಡಲ್ಲ 3 ಗಂಟೆ ಕಾಲ ಸುತ್ತು ಹೊಡೆದಿದೆ. ಏಪ್ರಿಲ್ 21ನೇ ತಾರೀಕು ಎರಡನೇ ಬಾರಿಗೆ ಫ್ಲೈ 91 ಲ್ಯಾಂಡಿಂಗ್ ಸಮಸ್ಯೆ ಆಯಿತು. 1.5 ಗಂಟೆ ಆಕಾಶದಲ್ಲೇ ಹಾರಾಡಿ ಅದಾದ ಮೇಲೆ ಲ್ಯಾಂಡ್ ಆಗಿದೆ. ನಿನ್ನೆ ಮತ್ತೆ ಲ್ಯಾಂಡಿಂಗ್ ಸಮಸ್ಯೆ ಆಗಿದೆ. 40 ನಿಮಿಷ ಆಕಾಶದಲ್ಲಿ ಹಾರಾಟ. ಏಪ್ರಿಲ್ 19ನೇ ತಾರೀಕು 2026 ಏಪ್ರಿಲ್ 19 ವಾರದ ಹಿಂದೆ ದಂಪತಿಗಳು ಎಷ್ಟು ಭಯ ಬಿದ್ದಿದ್ರು ಅನ್ನೋದನ್ನ ನೀವು ನೋಡ್ತಾ ಇದ್ದೀರಿ. ಹೇಗಾದ್ರೂ ಜೀವ ಉಳಿದೋಗ್ಲಿ ಅಂತ ದೇವರನ್ನು ಬೇಡ್ಕೊಳ್ತಾ ಇದ್ರು. ಮಕ್ಕಳ ಜೀವ ಉಳಿದೋಗ್ಲಿ ಅಂತ ಬೇಡ್ಕೊಳ್ತಾ ಇದ್ರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.